ನಮಸ್ತೆ ವೀಕ್ಷಕರೇ, ಕಲಾ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಿಳೇಕಲಹಳ್ಳಿ ಗ್ರಾಮ, ಚಿಕ್ಕಮಗಳೂರು ತಾಲೂಕು ಶ್ರೀ ಕೊಲ್ಲಾಪುರೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮನ್ನು ಕೊಂಡೊಯ್ತಾ ಇದ್ದೀವಿ. ಈ ಒಂದು ಜಗನ್ಮಾತೆಯ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಆ ಮಂಗಳಮಯವಾದಂತಹ ಕಣ್ಣುಗಳು, ಆ ಹಸ್ತಗಳು ಶಂಖ ಚಕ್ರ ಭುಜಹಸ್ತೆ ಮಹಾಮಾಯಿ ನಮೋಸ್ತುತಿ ಅಂತ ಏನು ನಾವು ಸರ್ವಮಂಗಳೆಯನ್ನು ಆರಾಧಿಸ್ತೇವೆ, ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಪರಮ ಮಂಗಳಮಯಿಯಾದ ಆ ತಾಯಿಯ ಒಂದು ಕೃಪೆ ಎಲ್ಲರಿಗೂ ಸಿಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಆ ತಾಯಿಯ ವಾರ್ಷಿಕೋತ್ಸವದ ಜಾತ್ರೆ ಕಳೆದ ಒಂದು ವಾರದಲ್ಲಿ ನಡೀತು. ಇದೇ ವರ್ಷ ಕಳೆದ ವಾರ ಮಾರ್ಚ್ನಲ್ಲಿ ನಡೀತು. ಆ ಜಾತ್ರೆಯಲ್ಲಿ ರಥೋತ್ಸವ ನಡೀತು, ಪಲ್ಲಕ್ಕಿ ಉತ್ಸವ ನಡೀತು, ನಾಟಕ ಶ್ರೀ ದೇವಿ ಮಹಾತ್ಮೆ ನಾಟಕ ಇತ್ತು. ಮತ್ತು ವರ್ಷಕ್ಕೆ ಒಮ್ಮೆ ನಡೆಯುವ ಈ ನಾಟಕ ಕೊನೆಗೊಳ್ಳೋದು ದೊಡ್ಡ ಹಬ್ಬದ ಮೂಲಕ ಎಲ್ಲ ಸುಮಂಗಳಿಯರು ಎಲ್ಲ ಊರಿಗೆ ಸಂಬಂಧಿಸಿದ ಅವರ ನೆಂಟರು, ಹೆಣ್ಣು ಮಕ್ಕಳು ಕೊಟ್ಟಂಥವರು, ಇಲ್ಲಿಗೆ ಸೇರಿದಂಥವರು ಎಲ್ಲರೂ ಸೇರಿ ಸಂಭ್ರಮ ಸಡಗರದಿಂದ ಈ ಹಬ್ಬವನ್ನು, ಈ ಜಾತ್ರೆಯನ್ನು ಆರಂಭಿಸಿದರು. ಮತ್ತು ವಿಶೇಷವಾದಂಥ ಆಚರಣೆಗಳು, ತಂಬಿಟಾರ್ತಿ ಇವೆಲ್ಲ ಸಹ ಇಲ್ಲಿ ಇದ್ವು. ಮತ್ತು ಎತ್ತಿನ ಗಾಡಿಯ ಓಟದ ಸ್ಪರ್ಧೆ ಸಹ ಇವರು ಏರ್ಪಡಿಸಿದರು. ನೀವು ನೋಡ್ತಾ ಇರ್ಬೋದು, ಒಂದು ತೇರನ್ನು ಎಳೆಯುವಂತಹ ದೃಶ್ಯ. ಇವೆಲ್ಲವೂ ಗ್ರಾಮೀಣ ಪರಿಸರದಲ್ಲಿ ಭಾಳ ವಿಶೇಷವಾಗಿ ಆಚರಿಸುವಂತಹ ವಿಚಾರಗಳು. ಅದನ್ನು ನಾವು ದೂರದಿಂದ ನೋಡಿದಾಗ ಏನನ್ಸುತ್ತೆ, ನಮ್ಮೂರಲ್ಲೂ ನಡೀತಾ ಇತ್ತು, ನಾವು ಹೋಗೋಕ್ಕಾಗಲಿಲ್ಲ ಅನಿಸುತ್ತೆ ಕೆಲವೊಬ್ಬರಿಗೆ. ಅಂಥವರು ಇಂಥ ದೃಶ್ಯಗಳನ್ನ ನಮ್ಮ ಚಾನಲ್ನಲ್ಲಿ ನೋಡಿ ಕಣ್ತುಂಬಿಕೊಳ್ಬೋದು. ನಿಮಗೆಲ್ಲರಿಗೂ ಸಹ ಆ ಜಗನ್ಮಾತೆಯ ಕೃಪೆ ಸಿಗಲಿ ಅಂಥೇಳಿ ನಾನು ಆಶಿಸ್ತಾ ಇದ್ದೇನೆ. बाहर